ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ಎಣ್ಣೆ ಪ್ರಿಯರಿಗೆ ಒಂದು ಬ್ಯಾಡ್ ನ್ಯೂಸ್. ಯಾಕಂತ ಹೇಳಿದ್ರೆ ಈಗೇನು ಎಣ್ಣೆ ಪ್ರಿಯರಿದ್ದಾರೆ, ಮದ್ಯಪ್ರಿಯರಿದ್ದಾರೆ, ಅವರೆಲ್ಲರಿಗೂ ಕೂಡ FSSAI ಒಂದು ಬ್ಯಾಡ್ ನ್ಯೂಸನ್ನು ಕೊಟ್ಟಿದೆ. ಸಹಜವಾಗಿ ಕೆಲವೊಂದಷ್ಟು ಜನ ಈಗ ಏನು ಮದ್ಯಪ್ರಿಯರಿದ್ದಾರೆ ಅವರು ಒಂದು ಬ್ರ್ಯಾಂಡ್ಗೆ ಸ್ಟಿಕ್ ಆನ್ ಆಗಿರ್ತಾರೆ. ಸಹಜವಾಗಿ ಎಲ್ಲೇ ಹೋದರೂ ಕೂಡ ಬಾರಿಗೆ ಹೋಗಲಿ ಅಥವಾ ರೆಸ್ಟೋರೆಂಟ್ಗೆ ಹೋಗಲಿ ಅಥವಾ ಎಲ್ಲೇ ಎಣ್ಣೆ ಪಾರ್ಟಿ ಆದರೂ ಕೂಡ ಸರ್ಟನ್ ಬ್ರ್ಯಾಂಡ್, ನಾನು ಇದೇ ಬ್ರ್ಯಾಂಡ್ನ ಮದ್ಯವನ್ನು ಸೇವಿಸ್ತೀನಿ, ಎಣ್ಣೆ ಹೊಡಿತೀನಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ಆ ರೀತಿ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡಿಗೆ ಸ್ಟಿಕ್ ಆನ್ ಆಗಿರ್ತಾರೆ. ಒಂದು ವೇಳೆ ಆ ಬ್ರ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಬ್ರ್ಯಾಂಡ್ಗೆ ಆಲ್ಟರ್ನೇಟಿವ್ ಆಗಿ ಇರಬಹುದು, ಬಟ್ ನನಗೆ ಅದೇ ಬ್ರ್ಯಾಂಡ್ ಬೇಕು ಅನ್ನುವಂಥವ್ರು ತುಂಬ ಜನ ಇರ್ತಾರೆ. ಹಾಗೆ ಎಲ್ಲ ಯಾರಾದರೂ ಪರ್ಟಿಕ್ಯುಲರ್ ಬ್ರ್ಯಾಂಡ್ಗೆ ಸ್ಟಿಕ್ ಆನ್ ಆಗಿರೋರು ಇದ್ದರೆ, ನಾನು ಈಗ ಮುಂದೆ ಹೇಳುವಂತಹ ಬ್ರ್ಯಾಂಡ್ಗಳೇ ನನಗೆ ಬೇಕು ಅನ್ನುವಂಥವ್ರು ಯಾರಾದರೂ ಇದ್ದರೆ, ಖಂಡಿತವಾಗ್ಲೂ ನೀವು ಬಾರ್ಗೆ ಅಥವಾ ಎಲ್ಲಾದರೂ ರೆಸ್ಟೋರೆಂಟ್ಗೆ ಎಣ್ಣೆ ಹೊಡಿಯೋದಕ್ಕೆ ಏನಾದರೂ ಪ್ಲಾನ್ ಇದ್ದರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ. ಯಾಕೆ ಅಂದರೆ ಇನ್ಮೇಲೆ ಭಾರತದಲ್ಲಿ ಕೆಲವೊಂದಷ್ಟು ಬ್ರ್ಯಾಂಡ್ನ ಎಣ್ಣೆಗಳು ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ FSSAI ಈಗಾಗಲೇ ಬ್ಯಾನ್ ವಿಧಿಸಿದೆ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಕೆಲವೊಂದಷ್ಟು ಲಿಕ್ಕರ್ ಬ್ರ್ಯಾಂಡ್ಸ್ ಮೇಲೆ ಈಗ ಬ್ಯಾನನ್ನು ವಿಧಿಸಿದೆ. ಯಾವ ಬ್ರ್ಯಾಂಡ್ಗಳು, ಯಾವೆಲ್ಲ ಬ್ರ್ಯಾಂಡ್ಗಳು ನಿಮಗೆ ಈಗ ಸದ್ಯಕ್ಕೆ ಲಭ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾಕೆ ಈ ಬ್ರ್ಯಾಂಡ್ಗಳಿಗೆ ಬ್ಯಾನ್ ವಿಧಿಸಿದ್ದಾರೆ, ಯಾಕೆ ಈ ಡ್ರಿಂಕ್ಸನ್ನು ಸೇವಿಸೋದಕ್ಕೆ ಯೋಗ್ಯ ಇಲ್ಲ ಅಂಥೇಳಿ FSSAI ಹೇಳಿದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಒಂದಷ್ಟು ಡೀಟೇಲ್ಸನ್ನು ಕೊಡ್ತೀನಿ. ಸಾಮಾನ್ಯವಾಗಿ ಈ ಬ್ರ್ಯಾಂಡ್ಗಳೇನಿದೆಯಲ್ಲ, ಕೆಲವೊಂದಷ್ಟು ಈಗ ಬ್ಯಾನ್ ಆಗಿರುವಂಥ ಒಂದು ಮದ್ಯಗಳು, ಅದರಲ್ಲಿ ಈ ಎಕ್ಸ್ಟರ್ನಲ್ ಫ್ಲೇವರ್ಗಳನ್ನು ಆ್ಯಡ್ ಮಾಡ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಫ್ಲೇವರ್ಗಳನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು FSSAIನ ವಾದ. ಕೆಲವೊಂದಷ್ಟು ಎಕ್ಸ್ಟರ್ನಲ್ ಫ್ಲೇವರ್ಗಳು ಅಥವಾ ಈ ನೇಚರ್ ಐಡೆಂಟಿಕಲ್ ಫ್ಲೇವರ್ಗಳನ್ನು ಇದರಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ FSSAI ಹೇಳಿದೆ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಲ್ಕೋಹಾಲಿಕ್ ಬಿವರೇಜಸ್ ಗೈಡ್ಲೈನ್ಸ್ ಏನಿದೆಯಲ್ಲ ಅದನ್ನು ಉಲ್ಲಂಘನೆ ಮಾಡಿವೆ ಕೆಲವೊಂದಷ್ಟು ಡ್ರಿಂಕ್ಸ್ಗಳು ಅನ್ನುವಂಥದ್ದನ್ನು ಕೂಡ FSSAI ಈಗ ಹೇಳಿದೆ. ಇದರಲ್ಲಿ ನ್ಯಾಚುರಲ್ ಫ್ಲೇವರ್ಸನ್ನು ಆ್ಯಡ್ ಮಾಡಿ ಕೆಲವೊಂದಷ್ಟು ಡ್ರಿಂಕ್ಸ್ಗೆ ಹಾಕ್ತಾರೆ, ಅದಕ್ಕೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಕಾಫಿ ಫ್ಲೇವರ್ಡ್ ಅಥವಾ ವೆನಿಲಾ ಫ್ಲೇವರ್ಡ್, ಇದು ನ್ಯಾಚುರಲಿ ಸಿಗುವಂಥ ಫ್ಲೇವರ್ಗಳು. ಸೊ ಹಾಗಾಗಿ ಆ ನ್ಯಾಚುರಲಿ ಸಿಗುವಂಥ ಫ್ಲೇವರ್ಗಳನ್ನು ನೀವು ಹಾಕುವಂಥದ್ದು ಡ್ರಿಂಕ್ಸಿಗೆ ಅದನ್ನು ಅಲೋ ಮಾಡಿದ್ದಾರೆ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ತಕರಾರಿಲ್ಲ. ಆದರೆ ಆರ್ಟಿಫಿಷಿಯಲ್ ಆಗಿ ಆ್ಯಡ್ ಮಾಡುವಂಥ ಫ್ಲೇವರ್ಗಳಿದೆಯಲ್ಲ ಅದನ್ನು, ಈ ಕೃತಕ ಫ್ಲೇವರ್ಗಳನ್ನು ಬಳಸೋದು ಅದು ತಪ್ಪು ಅಂಥೇಳಿ FSSAI ಹೇಳಿದೆ. ಇನ್ಫ್ಯಾಕ್ಟ್ ಕೆಲವೊಂದಷ್ಟು ಬ್ರ್ಯಾಂಡ್ನ ಲಿಕ್ಕರ್ನ ಎಣ್ಣೆಯನ್ನು ಲ್ಯಾಬ್ಗೂ ಕೂಡ ಕಳಿಸಿದ್ರು, ಲ್ಯಾಬ್ನಲ್ಲೂ ಕೂಡ ಟೆಸ್ಟ್ ಮಾಡಿದ್ರು, ಲ್ಯಾಬ್ನಲ್ಲೂ ಕೂಡ ಈ ಪ್ರಾಡಕ್ಟ್ಗಳು ಕಳಪೆ ಗುಣಮಟ್ಟದ್ದಾಗಿವೆ ಅಂಥೇಳಿ ರಿಪೋರ್ಟ್ ಬಂದಿದೆ. ಅಂದರೆ ಸಬ್ಸ್ಟ್ಯಾಂಡರ್ಡ್ ಲೆವೆಲ್ನ ಎಣ್ಣೆಯನ್ನು ಗ್ರಾಹಕರಿಗೆ ಸರ್ವ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ FSSAI ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ಗಳ ಮೇಲೆ ಒಂದು ರೀತಿ ತಪ್ಪಾಗಿ ಲೇಬಲ್ಗಳನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಇರುವಂತಹ ಮದ್ಯ ಅಥವಾ ಮದ್ಯದಲ್ಲಿ ಬಳಸ್ತಾ ಇರುವಂತಹ ಇಂಗ್ರೀಡಿಯೆಂಟ್ಸೇ ಬೇರೆ, ಆದರೆ ಅದ್ರ ಮೇಲೆ ತಪ್ಪಾಗಿ ಕೆಲವೊಂದಷ್ಟು ಬ್ರ್ಯಾಂಡ್ಗಳ ಮೇಲೆ ಲೇಬಲಿಂಗನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಗ್ರಾಹಕರಿಗೆ ವಂಚಿಸಲಾಗ್ತಾ ಇದೆ ಅನ್ನುವಂಥದ್ದು FSSAIನ ವಾದ. ಇವುಗಳನ್ನು ಇನ್ಫ್ಯಾಕ್ಟ್ ನೀವೇನಾದರೂ ಫ್ಲೇವರ್ಡ್ ಅಥವಾ ಆರ್ಟಿಫಿಷಿಯಲ್ ಫ್ಲೇವರ್ಗಳನ್ನು ಬಳಸ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಇದನ್ನು ನೇರ ಲಿಕ್ಕರ್ ಬ್ರ್ಯಾಂಡ್ ಆಗಿ ಅದನ್ನು ಪ್ರಮೋಟ್ ಮಾಡೋಕ್ಕಾಗಲ್ಲ. ಬದಲಾಗಿ ನೀವು ಫ್ಲೇವರ್ಡ್ ಅಥವಾ ಪ್ರೀಮಿಕ್ಸ್ ರಮ್ ಅಥವಾ ವಿಸ್ಕಿ ಅಂಥೇಳಿ ಅದರ ಮೇಲೆ ಲೇಬಲ್ ಮಾಡಬೇಕು. ಆವಾಗ ಮಾತ್ರ ಇದನ್ನು ನೀವು ಮಾರುಕಟ್ಟೆಗೆ ತರಬಹುದು. ಅಂದರೆ ನೀವು ಡಿಕ್ಲೇರ್ ಮಾಡಬೇಕು, ಇದರಲ್ಲಿ ಆರ್ಟಿಫಿಷಿಯಲ್ ಫ್ಲೇವರ್ಗಳನ್ನು ಆ್ಯಡ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ಹೇಳಬೇಕು ಅಂತಲೂ ಕೂಡ FSSAI ಈಗ ಶಿಫಾರಸು ಮಾಡಿದೆ. ಹಾಗಾದರೆ ಯಾವ್ಯಾವ ಡ್ರಿಂಕ್ಸ್ ಈಗ ಸದ್ಯಕ್ಕೆ ಬ್ಯಾನ್ ಆಗಿವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮೇನ್ಲಿ ಓಲ್ಡ್ ಮಂಕ್ನ 3 ವೆರೈಟಿಗಳು ಬ್ಯಾನ್ ಆಗಿವೆ ಭಾರತದಲ್ಲಿ. ಅದರಲ್ಲಿ ಮೋಹನ್ ರಾಕಿ ಸ್ಪ್ರಿಂಗ್ ವಾಟರ್ ಖೋಪೋಲಿ ಅನ್ನುವಂಥ ಯೂನಿಟ್ ತಯಾರಿಸುವಂಥ ಓಲ್ಡ್ ಮಂಕ್ ಏನಿದೆಯಲ್ಲ ಆ ಓಲ್ಡ್ ಮಂಕ್ನ 3 ವೆರೈಟಿಗಳು ಬ್ಯಾನ್ ಆಗಿವೆ. ಯಾವ್ಯಾವುದು? ಒಂದು ದ ಲೆಜೆಂಡ್, ಇನ್ನೊಂದು ಗೋಲ್ಡ್ ರಿಸರ್ವ್, ಇನ್ನೊಂದು XXX ಮೆಚ್ಯೂರ್ಡ್ ರಮ್. ಈ 3 ಕೂಡ ಬ್ಯಾನ್ ಮಾಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಹೇಳಿರುವಂಥದ್ದು, ಇದರಲ್ಲಿ ಓಲ್ಡ್ ಮಂಕ್ ಬಗ್ಗೆನೇ FSSAI ರಿಪೋರ್ಟ್ನಲ್ಲಿ ಹೇಳಿದೆ. ಈ ಓಲ್ಡ್ ಮಂಕ್ ಏನು ಮಾಡ್ತಾ ಇದೆ, ತನ್ನ ಬಾಟಲ್ ಮೇಲೆ ಇದು 7 ವರ್ಷದ ಹಳೆಯ ಬ್ಲೆಂಡೆಡ್ ರಮ್ ಅಂತ ಹೇಳಿ ಕ್ಲೇಮ್ ಮಾಡುತ್ತೆ. ಅಂದರೆ ತುಂಬ ಹಳೆಯ ರಮ್, ಎಷ್ಟು ಹಳೆಯದಾಗಿರುತ್ತೋ ಮದ್ಯ ಅಷ್ಟು ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ಕೂಡ ಅಷ್ಟು ಮಜಾ ಇರುತ್ತೆ ಅನ್ನುವಂಥದ್ದನ್ನು ಕೆಲವೊಂದಷ್ಟು ಜನ ಮದ್ಯಪ್ರಿಯರು ಹೇಳ್ತಾರೆ. ಸೊ ಹಾಗಾಗಿ ಈ ಓಲ್ಡ್ ಮಂಕ್ ಮೇಲೆ 7 ವರ್ಷ ಹಳೆಯ ಬ್ಲೆಂಡೆಡ್ ರಮ್ ಅಂತ ಹೇಳಿ ಏನು ಕ್ಲೇಮ್ ಮಾಡ್ತಾರಲ್ಲ, ಆದರೆ ಅದು 7 ವರ್ಷ ಹಳೆಯದಾಗಿರಲ್ಲ ಅನ್ನುವಂಥದ್ದು FSSAI ಹೇಳೋದು. ಯಾಕಂದರೆ ಕೆಲವೊಂದಷ್ಟು ಸ್ಯಾಂಪಲನ್ನು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಇದರಲ್ಲಿ 5% ಕಡಿಮೆ ಮೆಚೂರ್ಡ್ ಸ್ಪಿರಿಟ್ ಅಂಶ ಇದೆ ಅನ್ನುವಂಥದ್ದನ್ನು FSSAI ಲ್ಯಾಬ್ ರಿಪೋರ್ಟ್ನಲ್ಲಿ ಹೇಳಿದೆ. ಅಂತ ಹೇಳಿದ್ರೆ ಇದರಲ್ಲಿ ಮೇಜರ್ ಇಂಗ್ರೀಡಿಯೆಂಟ್ ಇರೋದು ನ್ಯೂಟ್ರಲ್ ಸ್ಪಿರಿಟ್, ಸುಮಾರು 95%ಗೂ ಹೆಚ್ಚು ನ್ಯೂಟ್ರಲ್ ಸ್ಪಿರಿಟೇ ಇರುತ್ತೆ. ಆದರೆ 7 ವರ್ಷ ಹಳೆಯ ಬ್ಲೆಂಡೆಡ್ ರಮ್ ಅದು ಆಗಬೇಕು ಅಂತ ಹೇಳಿದ್ರೆ ಅದನ್ನು ನ್ಯಾಚುರಲ್ ಆಗಿ ನೀವು ಅದನ್ನು ಫರ್ಮೆಂಟ್ ಮಾಡಿರಬೇಕು, ನ್ಯಾಚುರಲ್ ಆಗಿ ಅದನ್ನು ಪ್ರಿಸರ್ವ್ ಮಾಡಿರಬೇಕು, ಅಥವಾ ಅದರಲ್ಲಿ ಮೆಚ್ಯೂರ್ಡ್ ರಮ್ ಸ್ಪಿರಿಟ್ ಆಗ ಉತ್ಪತ್ತಿ ಆಗುತ್ತೆ, ನ್ಯಾಚುರಲ್ ಆಗಿ ಬರಬೇಕು ಅದು ಮೆಚ್ಯೂರ್ಡ್ ರಮ್ ಸ್ಪಿರಿಟ್.
ಆದರೆ ಇಲ್ಲೇನು ಮಾಡ್ತಾ ಇದ್ದಾರೆ ಈ ಓಲ್ಡ್ ಮಂಕ್ ರಮ್ನಲ್ಲಿ ಈ ಮೆಚೂರ್ಡ್ ರಮ್ ಸ್ಪಿರಿಟ್ ಕೇವಲ 5%ಗಿಂತಲೂ ಕಡಿಮೆ ಇದೆಯಂತೆ ಟೆಸ್ಟ್ ಮಾಡಿದಾಗ. ಸೊ ಹಾಗಾಗಿ ಇದನ್ನು 7 ವರ್ಷ ಹಳೆಯದ್ದು ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ. ಇದನ್ನು 7 ವರ್ಷದ್ದು ಅಂತ ಹೇಳಿ ಆ ಫ್ಲೇವರ್ ತರೋದಕ್ಕೋಸ್ಕರ ಇದರಲ್ಲಿ ಕೆಲವೊಂದಷ್ಟು ಆರ್ಟಿಫಿಷಿಯಲ್ ಫ್ಲೇವರ್ಗಳನ್ನು ಯೂಸ್ ಮಾಡಿ ಇದು 7 ವರ್ಷ ಹಳೆಯ ರಮ್ ಅಂತ ಹೇಳಿ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ FSSAI ಆರೋಪಿಸಿದೆ. ಸೊ ಹಾಗಾಗಿ ಈ 3 ವೆರೈಟಿಗಳನ್ನು ನಾನು ಏನು ಹೇಳಿದೆ ಓಲ್ಡ್ ಮಂಕ್ನಲ್ಲಿ ಅದನ್ನು ಈಗ ಬ್ಯಾನ್ ಮಾಡಿದ್ದಾರೆ. ಇದ್ರ ಜೊತೆಗೆ ಯುನೈಟೆಡ್ ಸ್ಪಿರಿಟ್ಸ್ನ ಬಾರಾಮತಿ ಯೂನಿಟ್ ತಯಾರಿಸುವಂತಹ ಮೆಕ್ಡೊವೆಲ್ಸ್ ನಂಬರ್ 1 ರಮ್, ಸೊ ಅದನ್ನು ಕೂಡ ಈಗ ಬ್ಯಾನ್ ಮಾಡಿದ್ದಾರೆ. ಹಾಗೇನೆ ಯುನೈಟೆಡ್ ಸ್ಪಿರಿಟ್ಸ್ ಮಧ್ಯಪ್ರದೇಶದ ಯೂನಿಟ್ ತಯಾರಿಸುವಂತಹ ಆಂಟಿಕ್ವಿಟಿ ಬ್ಲೂ ವಿಸ್ಕಿ ಜೊತೆಗೆ ರಾಯಲ್ ಚಾಲೆಂಜ್ ವಿಸ್ಕಿ RC ವಿಸ್ಕಿ ಬಹಳಷ್ಟು ಜನರ ಹಾಟ್ ಫೇವರೇಟ್ ವಿಸ್ಕಿ ಇದು ಹಾರ್ಡ್ ಡ್ರಿಂಕ್ಗಳಲ್ಲಿ, ಸೊ ಅದನ್ನು ಕೂಡ ಈಗ ಬ್ಯಾನ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಇನ್ಬ್ರ್ಯೂ ಬಿವರೇಜ್ ಮಧ್ಯಪ್ರದೇಶ ಯೂನಿಟ್ ತಯಾರಿಸುವಂತಹ ಬ್ಯಾಕ್ ಪೈಪರ್ ಡಿಲಕ್ಸ್ ವಿಸ್ಕಿ ಹಾಗೆ ಓಲ್ಡ್ ಕೇಸ್ ಡಿಲಕ್ಸ್ XXX ರಮ್ ಇದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಹಾಗೆ ಅಸೋಸಿಯೇಟೆಡ್ ಆಲ್ಕೋಹಾಲ್ ಮತ್ತು ಬ್ರೀವರೀಸ್ ಮಧ್ಯಪ್ರದೇಶ ಯೂನಿಟ್ ತಯಾರಿಸುವಂತಹ ಸೆಂಟ್ರಲ್ ಪ್ರಾವಿನ್ಸ್ ವಿಸ್ಕಿಯನ್ನು ಬ್ಯಾನ್ ಮಾಡಿದ್ದಾರೆ. ಜೊತೆಗೆ ಮೆಕ್ಡೊವೆಲ್ಸ್ ಸೆಲೆಬ್ರೇಷನ್ ಮೆಚ್ಯೂರ್ಡ್ XXX ರಮ್ ಅನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಇವೆಲ್ಲವನ್ನ ಕೂಡ ಸದ್ಯದ ಭಾರತದಲ್ಲಿ ಬ್ಯಾನ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ FSSAI. ಬಟ್ ಕಂಪನಿಗಳು ಇದರ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇವೆ. ಮುಂದಿನ ದಿನಗಳಲ್ಲಿ ಈಗ ಈ ಬ್ರ್ಯಾಂಡ್ನ ಕಂಪನಿಗಳು ಕೇಸನ್ನು ಗೆಲ್ತವ, ಅಲ್ಲಿ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ನಾವು ಆರ್ಟಿಫಿಷಿಯಲ್ ಫ್ಲೇವರ್ಸನ್ನು ಬಳಸ್ತಾ ಇಲ್ಲ ಅನ್ನುವಂಥದ್ದು ಅವರ ವಾದ ಆಗಿದೆಯಾ, ಅಥವಾ FSSAI ವಿಧಿಸಿರುವಂಥ ಒಂದು ಬ್ಯಾನ್ ಇನ್ನೂ ಎಷ್ಟು ದಿನಗಳ ಕಾಲ ಇದು ಮುಂದುವರಿಯುತ್ತೆ, ಇದೆಲ್ಲವೂ ಕೂಡ ಕಾನೂನಾತ್ಮಕ ಹೋರಾಟಗಳು ಮುಗಿದ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಆದರೆ ಸದ್ಯಕ್ಕಂತೂ ನೀವೇನಾದರೂ ಈ ಬ್ರ್ಯಾಂಡ್ನ ವಿಸ್ಕಿ ಪ್ರಿಯರಾಗಿದ್ದರೆ ಅಥವಾ ರಮ್ ಪ್ರಿಯರು ವಿಸ್ಕಿ ಪ್ರಿಯರಾಗಿದ್ದರೆ ಖಂಡಿತವಾಗ್ಲೂ ಈ ಬ್ರ್ಯಾಂಡ್ನ ವಿಸ್ಕಿಗಳು ಅಥವಾ ರಮ್ಗಳು ನಿಮಗೆ ಸದ್ಯಕ್ಕೆ ಲಭ್ಯವಾಗೋದಿಲ್ಲ ಭಾರತದಲ್ಲಿ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇಲ್ಲ ನಿಮ್ಮ ಬ್ರ್ಯಾಂಡನ್ನು ಶಿಫ್ಟ್ ಮಾಡಬೇಕು, ಇಲ್ಲ ಕುಡಿಯೋದನ್ನು ಬಿಟ್ಟರೆ ಇನ್ನೂ ಕೂಡ ಒಳ್ಳೆಯದು. ನಿಮಗೇನು ಅನ್ಸುತ್ತೆ ಈ ಒಂದು ವಿಚಾರದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.